ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತು ಶೈಲಿದು ಎಕೋ ಟೆಸ್ಟ್ ಇದೆ ಮತ್ತು ಬ್ಲಡ್ ಚೆಕಪ್ ಕೂಡ ಇದೆ. ಯಾಕೆಂದರೆ ಇವಾಗ ಮಾಡಿಸ್ತು ಅಂತಂದರೆ ಈಗ ಡೆಲಿವರಿ ಟೈಮಲ್ಲಿ ಏನೂ ಇಲ್ಲ, ಹೋಗಿ ಡೈರೆಕ್ಟ್ ಅಡ್ಮಿಟ್ ಆಗೋದಷ್ಟೇ. ಅವ್ರು ಹೇಳಿದ ಟೈಮ್ಗೆ ಹೋಗಿ ಅಡ್ಮಿಟ್ ಆಗಬೇಕು ಅಷ್ಟೇ. ಹಂಗಾಗಿ ಇವತ್ತೇ ಮಾಡಿಸ್ಕೊಬಿಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಶೈಲು ಬುಜ್ಜಿ ಬೇಬಿ 3 ಜನ ಕೂಡ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಶೈಲು ಕೂಡ ರೆಡಿ ಆಗ್ತಾಯಿದ್ದಾಳೆ. ವಿಡಿಯೋ ಸ್ಕಿಪ್ ಮಾಡಿದಂತೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಅವಳು ಇಷ್ಟೊತ್ತವರೆಗೂ ಬೇಜಾರು ಮಾಡ್ಕೊಂಡು ಹಾಗೇ ಸುಮ್ಮನೆ ಮಲ್ಕೊಂಡಿದ್ದು. ಯಾಕೆಂದರೆ ಸ್ವಲ್ಪ ಮುಖ ಎಲ್ಲ ಅವ್ರಿಗೆ ಊದ್ಕೊಂಡು, ತುಟಿ ಎಲ್ಲ ಸ್ವಲ್ಪ ಊದ್ಕೊಂಡು, ಯಾಕೋ ಕಾಲೆಲ್ಲ ಸ್ವಲ್ಪ ಊದ್ಕೊಂಡಂಗಾಗಿದೆ. ಮತ್ತು ಅಲ್ಲಿ ಇವತ್ತು ಬಿ ಪಿ ಎಲ್ಲ ಚೆಕ್ ಮಾಡ್ತಾರೆ. ಅಂದರೆ ಬುಜ್ಜಿ ಬೇಬಿದ್ರಲ್ಲಿ ತುಂಬಾ ಅವಳಿಗೆ ಕಾಲು ಊದ್ಕೊಳ್ಳೋದು, ಮುಖ ಊದ್ಕೊಳ್ಳೋದು ಇದೆಲ್ಲ ಮಾಮೂಲು ಕಾಮನ್ ಇತ್ತು. ಈ ಸರಿ ಆ ಥರ ಇರಲಿಲ್ಲ. ಇವಾಗ ಏನೋ ಸ್ವಲ್ಪ ಆ ಥರ ಆಗಿದೆ. ಎಲ್ಲ ಅವಳು ಬೇಜಾರು ಮಾಡ್ಕೊಂಡಿದ್ದಾಳಲ್ಲ, ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬಿ ಪಿ ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಎಲ್ಲ ಹೇಳ್ತಾರಲ್ವ. ಆಗ ಹಾಸ್ಪಿಟ್ಲಿಂದ ಕೂಡ ಕಾಲ್ ಮಾಡಿದರು, ಬನ್ನಿ ಅಂತ ಹೇಳಿಬಿಟ್ಟು. ರೆಡಿ ಕೂಡ ಆಯ್ತವ. ಬುಕ್ ಮಾಡಲ? ಆಟೋ ಬುಕ್ ಮಾಡಿದ್ವಿ. ಅಂದರೆ ನಾವು ಇಲ್ಲಿಂದ ವಾಕ್ ಮಾಡ್ಕೊಂಡು ಹೋಗ್ತಿದ್ರಿಂದ 5 ನಿಮಿಷ ಆಗ್ಬಿಡ್ತಾರೆ. ವಾಕ್ ಮಾಡ್ಕೊಂಡು ಎಲ್ಲ ಹೋಗಲ್ಲ. ಕಾರ್ ಬುಕ್ ಮಾಡಿಬಿಟ್ಟಾ? ಏನ್ ಮಾಡಿದಾನೆ? ಲೊಕೇಶನ್ ಹೋಗ್ಬಿಟ್ಟು ಕಾರ್ ಬುಕ್ ಮಾಡಿದೀನಿ ಅಂತ ಹೇಳೋದು ನೋಡಿ. ಅಲ್ಲೇ ಅವ್ನು ಬುಕ್ ಆಯ್ತು. ನೀನ್ ಮಾಡ್ರ ಕಾರ್ ಬುಕ್ ಮಾಡಿದಿಲ್ಲ ಅದೇ ಬರುತ್ತೆ. ಸುವಾಕ ಬೇಡ. ಅದ್ಯಾವ್ದೋ ಹೇಳ್ತಾರೆ ನಿಮ್ಮ ಮಮ್ಮಿ, ಕ್ರಾಕ್ಸಾ? ಕ್ರಾಕ್ಸ್ ಅಂತ ಹಾಕೋ. ಕ್ರಾಕ್ಸ್ ಸ್ಲಿಪ್ಪರ್ ಹಾಕೋ. ಬನ್ನಿ ನೋಡೋಣ. ಇವಾಗ ಎಷ್ಟೊತ್ತಾಗುತ್ತಪ್ಪ? ಬಟ್ಟೆ ಒಣಗಾಕ್ಬಿಟ್ರ ಅವರು. ಏನಾಯ್ತು? ಇಲ್ಲಿ ಬಟ್ಟೆ ವಾಶ್ ಮಾಡ್ಲಿಕ್ಕೆ ಬಂದಿದ್ದಾರಲ್ಲ, ಅವ್ರ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದಾರೆ. ಆಯ್ತಾ ನೋಡಿ, ಸುಮ್ಮನೆ ವಾಷಿಂಗ್ ಮಿಷಿನ್ ಏನು ಊಟ ಮಾಡ್ತಾ ಇದ್ದೀನಿ? ಈ ರೇಂಜ್ ನುಲ್ಕೊಂಡು ಬಿಡು. ಶೈಲಿ ಇವಾಗ ಎದ್ದು ಬಂದಿದ್ದಾಳೆ. ಮುಖ ಎಲ್ಲ ಊದ್ಕೊಂಡಿದೆ, ತುಟಿ ಎಲ್ಲ ಊದ್ಕೊಂಡಿದೆ. ಹತ್ತು ಅಳ್ತಾ. ಮತ್ತು ಶೈಲು ಇವಾಗ ಏನಕ್ಕೆ ಎದ್ದು ಬಂದಿದ್ದಾಳೆ ಈಚೆಗೆ ಅಂತಂದರೆ ಹಾಸ್ಪಿಟಲ್ಗೆ ಹೋಗ್ಬೇಕು. ಬಿಡಪ್ಪ. ಹಂಗಾಗಿ ಅಡುಗೆ ಮಾಡ್ಬೋಣ ಅಂತ ಅಡುಗೆ ಮನೆಗೆ ಬಂದೆ. ಶೈಲು ಕೂಡ ಬಂದಿದ್ದಾಳೆ. ನೋಡಿ ಮುಖ ಎಲ್ಲ ಸ್ವಲ್ಪ ಊದ್ಕೊಂಡಂಗೆ ಆಗ್ಬಿಟ್ಟಿದೆ. ಯಾಕೆ ಅವಳು ಒಂದು 4-5 ದಿನದಿಂದ ತುಂಬ ಸ್ವಲ್ಪ ಮುಖ ಎಲ್ಲ ಊದ್ಕೊಳ್ಳೋದು, ಕಾಲು ಊದ್ಕೊಳ್ಳೋದು, ಸಪ್ಪೆ ಆಗೋದು ಹಿಂಗೆಲ್ಲ ಆಗ್ಬಿಟ್ಟಿದ್ದಾಳೆ. ಈಗ ಹಾಸ್ಪಿಟಲ್ಗೆ ಹೋಗಿದ್ದು ಬರೋಣ. ಅಯ್ಯೋ ಯಾಕೋ ನೀನು ಹಿಂಗೆ ಆಡ್ತೀಯಾ? ಇವನು ಹೆವಿ ಟಾರ್ಚರು. ಎಂತಾಯಿತು? ಮತ್ತು ಏನು ಅಡುಗೆ ಅಂತ ಏನು ಸ್ಪೆಷಲ್ ಏನಲ್ಲ. ಸೊಪ್ಪು ಮತ್ತು ಕಾಳು ಹಾಕಿ ಪಲ್ಯ ಮಾಡಿ ಉಪ್ಪು ಸಾಂಬಾರೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತೀವಿ. ಹಾಲು ಕಾಯಿಸ್ಕೊಡ್ಲವ? ಯಾಕೆ? ಅಲ್ಲಿ ನಾವು ಹೋಯ್ತು ಅಂದರೆ ಟೈಮ್ ಆಗುತ್ತೆ. ಹಂಗಾಗಿ ಅಲ್ಲಿಂದ ಬಂದು ಅಡುಗೆ ಮಾಡೋಕ್ಕೆಲ್ಲ ಆಗಲ್ಲ. ಪುಟ ಇಲ್ಲದ ಯಾರು ಎತ್ಗೆ ಬಂದುಬಿಟ್ಟೆ ಕಣವ. ಅವಾಗ ತಗೊಂಡೋಗಿ ಒಣಗಾಕಿದ್ದಲ್ಲ ನೋಡಿ ಮಳೆ. ಇಲ್ಲಿ ನಮ್ಮ ಮೈಸೂರಲ್ಲಿ ಮಳೆ ಬರ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ. ಏನೇನು 5 ಗಂಟೆಗೆ 6 ಗಂಟೆಗೆ ಅಂತ ಜಾಸ್ತಿ ಆಗಿದೆ ನಂಗೆ ಕಾಣ್ತಿದೆ. ಮಳೆ ಬರ್ತಾಯಿದೆ. 5 ಈಗ 4:15ಗೆ ನಮ್ಮ ಮನೆ ಅಡುಗೆ ಮಾಡ್ತಿದ್ದೀವಿ. ಅಂದರೆ ರೈಸ್ ಏನು ಮಾಡಲ್ಲ, ಸಾಂಬಾರು ಪಲ್ಯ ಎಲ್ಲ ಮಾಡಿಬಿಟ್ರೆ ಆಮೇಲೆ ರೈಸ್ ಮಾಡ್ಕೋಬೋದು ನಿಧಾನದಲ್ಲಿ ಅಂದ್ಬಿಟ್ಟು ಮಾಡ್ತಾಯಿರೋದು. ಯಾಕೆ ಹೋಗ್ಬಾರ್ದ? ನೀನು ಮನೇಲಿರು, ನಾನು ಅಮ್ಮ ಇಬ್ಬರು ಹೋಗಿದ್ದು ಬರ್ತೀವಿ. ಸುಮ್ಮನೆ ಇರೋ. ಹೌದೌದು, ಭಾರಿ ಹಬ್ಬ. ಭಾರಿ ಹಬ್ಬ. ಜೋರು ಮಳೆ ಆಯ್ತು. ಈಗ ಜೋರು ಮಳೆ ಬಂತು ನೋಡಿ. ಇಲ್ಲಿ ಬಾ. ಯಾಕಿದಲ್ಲ? ಮುಚ್ಚೆ ಇಲ್ಲ ತಗಡಿ. ಏನೋ ಮೊಸರು ಬಿಸ್ಕೆಟ್ ಯಾಕೆ ಎಸಿದೆ? ಮೊದಲು ಬಿಸ್ಕೆಟ್ ಎಲ್ಲ ಕೊಡಲೇಬೇಡಪ್ಪ ದಯವಿಟ್ಟು. ಅಲ್ಲಿ ಡಸ್ಟ್ಬಿನ್ಗೆ ಆಗೋ ನೋಡಿ. ಬಿಸ್ಕೆಟ್ ಇದ್ದಾರೆ, ಎಲ್ಲ ಮೆತ್ತಾಗಿರುತ್ತೆ. ಇವನು ಅಂತಿದ್ರೆ ನಾವು ಬಿಸ್ಕೆಟ್ ಎಲ್ಲ ಕೊಡಬಾರ್ದು ಅಂತ ತೀರ್ಮಾನ ತಗೊಳ್ತಾ ಇದ್ದೀವಿ. ಅವಳಿಗೆ ಮಳೆ ನೋಡೋಕ್ಕೆ ಖುಷಿ. ಮಳೆ ಜೋರಾಯಿತು ಅಂದ್ಬಿಟ್ಟು ಓಡ್ತಾ ಇದ್ದಾಳೆ ನೋಡಿ ಪಾಗಲ್ ತಗೊಂಡು. ಅವಳಿಗೆ ಮಳೆ ಬಂದರೆ ಏನೋ ಖುಷಿ. ಈತ ಬಾಬೂಜಿ
ನೋಡಿ ಈಗ ಜೋರು ಮಳೆ ಬರ್ತಿದೆ. ಓ ಈ ಹಿಂದೆ ಬಾ ಖುಷ್, ಎತ್ಲು ಬರ್ತದೆ ಬಾ. ಇಲ್ಲಿ ಫೋನಲ್ಲಿ ಕಾಣಿಸೋದಿಲ್ಲ ಪಡ ಜೋರು ಮಳೆದು. ಹ್ಞೂ ಸೌಂಡ್ ಕೇಳಿಸ್ತಿದ್ಯಾ ಹೇಳಿ. ಸಿಕ್ಕಾಪಟ್ಟೆ ಜೋರಿದೆ ಮಳೆ ಮಾತ್ರ. ಲೋನ್ ಇಂಚು ನೋಡಿ ಇವ್ನು ಹೆಂಗೆ ಆಡ್ತಾನೆ ನೋಡಿ. ಖುಷಿ ನೀನು ಈ ಸೈಡ್ ಬಾ. ಖುಷಿ ನೀನು ಯಾಕೆ ಈ ಗಿಡಕ್ಕೆಲ್ಲ ನೀರು ಹಾಕಿಲ್ಲ? ಖುಷು ಇದು ನಿನ್ನ ಕೆಲಸ ತಾನೇ ಗಿಡಗಳಿಗೆ ನೀರು ಹಾಕೋದು. ಮಳೆ ಬಂದರೂ ಅಲ್ಲಿಗೇನು ಬೀಳ್ತಾ ಇಲ್ಲ, ಮಳೆ ಜೋರು ಮಳೆ ಓದಿಲ್ಲ. ಬಿಡು ತಳ್ತಾ ಇದ್ದಾನೆ ನೋಡಿ, ಅಲ್ಲಿ ಎಲ್ಲನೂ ಮಳೆ ಬರುತ್ತೆ ಅಂತ. ಹಾಂ 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 ಹೋಯ್ತು ಹೋಯ್ತು. ಹ್ಞೂ ನೀರು ಬಂದುಬಿಡುತ್ತೆ. ಮಳೆ ಬಂದರೆ ಇಲ್ಲಿವರೆಗೂ ಎರ್ತ್ಲು ಹೊಡಿಯುತ್ತೆ ನಮ್ಮಲ್ಲಿ. ಅಲ್ಲಿ ನೋಡಿ ಅಲ್ಲಿವರೆಗೂ ಆಗುತ್ತೆ ಎಲ್ಲ ಫುಲ್ಲು. ತ್ಯಾವಾಯ್ತಾ ಏನಿದು? ಕುಂಕುಮ ಬ್ಯಾಗಲ್ಲಿ ಇಟ್ಬಿಡಮ್ಮ. ಕೊಡಲ್ಲ ನಾನು. ಏನಿಲ್ಲ ಕುಷ್ಮಾ, ಶೈಲಿ ಒಳಗಡೆ ಹೋಗಿದ್ದಾಳೆ. ನಾನು ಬುಜ್ಜಿ ಬೇಬಿ ವೆಯ್ಟ್ ಮಾಡ್ತಾಯಿದ್ದೀವಿ ಹಾಸ್ಪಿಟಲಲ್ಲಿ ಅಲ್ವಾ. ಅದೇ ಅಡ್ಮಿಂಟ್ ಯಾವ ಟೈಮಲ್ಲಿ ಆಗೋದಂತ ಅಲ್ಲ ಹೆಂಗ್ ಮಾಡ್ಕೊಳ್ತಾರೆ ಇಲ್ಲಿ? ಬೆಳಗ್ಗೆ ಮಾರ್ನಿಂಗ್ ಇದ್ರೆ ನೈಟ್ ಅಡ್ಮಿಟ್ ಮಾಡ್ಕೋತಾರ? ಪರವಾಗಿಲ್ಲ, ನೈಟ್ ಅಡ್ಮಿಟ್ ಮಾಡ್ಕೊಂಡ್ರು ತೊಂದರೆ ಇಲ್ಲ, ನಮ್ಗೇನಿಲ್ಲ. ನಿಯರನೇ ಅವ್ರು ಹೆಂಗಾದ್ರೂ ಓಕೆ. ಅಲ್ಲಿ ಮಲಗಿದ್ದು ಎದ್ದು ಬಂದು ಇಲ್ಲಿ ಬೆಳಗ್ಗೆ ಬಂದರೆ ಆಯಿತು, ಇಲ್ಲ ಅಂದರೆ ನೈಟೇ ಬಂದರೂ ಓಕೆ. ತಲೆ ಕೆಡ್ಸ್ಕೊಳ್ಳಲ್ಲ ನಾವೇನು, ಹೆಂಗಾದ್ರೂ ಓಕೆ. ನಾನು ಅದೇ ಅನ್ಕೊಂಡೆ. ನನ್ನ ಮಗನಲ್ಲೂ ಇರಲಿಲ್ಲ ಅವರು. 3 months ಬಂದ್ರು. ಕೋವಿಡ್ ಟೈಮು ಜಮ್ಮು ಕಾಶ್ಮೀರ. ಇಂಜೆಕ್ಷನ್ ಎಲ್ಲ ಮಾಡಬೇಡ, ಕಾಪಿ ಹಿಡ್ಕೊಂಡ್ಬಿಡುತ್ತೆ ಯೂಟ್ಯೂಬಲ್ಲಿ. ನನ್ನನ್ನು ಮಾಡ್ಕೊಂಡು ಹಿಂದೆ ಇಲ್ಲ ಡೆಲಿವರಿಗೆ ಹೋಗ್ಬೇಕಾದ್ರೆ ಬಿಡ್ತಾರೆ, ಕೇಳಿದ್ರೆ ಬಿಡಲ್ವಾ? ಹಾಸ್ಪಿಟಲ್ ನೋಡಲಿಕ್ಕೆ ಮನೆ ಥರನೇ ಇದೆ, ತುಂಬ ಚೆನ್ನಾಗಿದೆ. ರೂಮ್ಸೆಲ್ಲ ಇಲ್ಲೇ ಇರೋದು ಮೇಲ್ಗಡೆ ನೋಡಿ, ಇಲ್ಲೇ. ಬಾ 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 ಬಾ. ಬಾ ನೀನು ಬಾರೋ ಕಂದ. ಯಾರೋ ಇದ್ದಾರೆ ರೂಮಲ್ಲೆಲ್ಲ, ಸುಮ್ಮನೆ ಒಳಗಡೆ ಹೋಗೋದು ಬೇಡ ಅಲ್ವಾ. ಐ ಖುಷ್ 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 ಬಿಡು. ಎಕೋ ಟೆಸ್ಟ್ ಎಲ್ಲ ಆಯಿತು, ಮತ್ತು ಶೈಲಿಗೆ ಬ್ಲಡ್ ಚೆಕಪ್ ಕೂಡ ಕೊಟ್ಟಾಯಿತು. ಇವಾಗ ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಇನ್ನೂ ಬಂದಿಲ್ಲ, ಇನ್ನೊಂದು 5 ನಿಮಿಷ ಬರ್ತಾರೆ ಅಂತ ಹೇಳಿದ್ರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಬುಜ್ಜಿ ಬೇಬಿ ಬಿಟ್ಟರೆ ಇಲ್ಲೇ ಮನೆ ಮಾಡ್ಕೊಂಡು ಇದ್ಬಿಡ್ತಾನೆ ನೋಡಿ, ಹೆಂಗೆಲ್ಲ ಮಲ್ಕೊಂಡು ಬಿದ್ದುಕೊಂಡು ಒದ್ದಾಡ್ತಾ ಇದ್ದಾನೆ ಸೋಫಾ ಮೇಲೇ. ಒಂದು ಪಾಪು ಸಿಕ್ಬಿಟ್ಟಿದೆ ಫ್ರೆಂಡು ಅವನಿಗೆ ಆಟ ಆಡಲಿಕ್ಕೆ ಅಂತ ಅಂದ್ಬಿಟ್ಟು ಫುಲ್ ಕುಣಿದಾಡ್ಕೊಂಡು ಆಟ ಆಡ್ತಾ ಇದ್ದಾನೆ ನೋಡಿ.
ಇವಾಗೆಲ್ಲ ಚೆಕಪ್ ಮಾಡಿಸ್ಕೊಂಡು ಕೂತ್ಕೊಂಡ್ವಿ. ನಾನು ಶೈಲು ಇಬ್ಬರು ಕೂಡ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಮತ್ತು ಅಲ್ಲೂ ಕೂಡ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಅಲ್ಲಿರೋ ನರ್ಸ್ಗಳು ಸಿಸ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಯಾಕೆಂದರೆ ಎಲ್ಲ ಶೈಲುನ ಫಾಲೋ ಮಾಡ್ತಾಯಿದ್ದಾರೆ. ಎಲ್ಲ ಕೇಳ್ತಾಯಿದ್ರು, ಏನಕ್ಕೆ ಅಷ್ಟೊಂದು ಬೇಜಾರು ಮಾಡ್ಕೊಂಡಿದ್ರಿ, ನಿಮ್ಮ ಹಸ್ಬೆಂಡ್ ಬರ್ತಾಯಿಲ್ಲ ಅಂತ. ಬೇಜಾರು ಮಾಡ್ಕೊಬೇಡಿ, ಬರ್ತಾರೆ, ಅವ್ರು ಮಾಡ್ತಿರೋದೇ ಆರ್ಮಿ ಡ್ಯೂಟಿ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿದ್ರು. ನಾವು ಇಲ್ಲಿ ಹಾಸ್ಪಿಟಲ್ಗೆ ಹೋಯ್ತೋದ್ರು ಕೂಡ ಎಲ್ಲ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಈ ಹಾಸ್ಪಿಟಲ್ಲಿ ತುಂಬ ಏನೋ ತುಂಬಾ ಫ್ರೆಂಡ್ಲಾಗಿ ನಾವು ಮನೆಯಲ್ಲೇ ಇದ್ದೀವನೋ ಅನ್ನಂಗೆ ಇರುತ್ತೆ ನಾವು ಹಾಸ್ಪಿಟಲ್ಗೆ ಹೋಯ್ತು ಅಂದರೆ. ಯಾಕೆಂದರೆ ಒಂದೊಂದು ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಗೊತ್ತಿರುತ್ತಲ್ವ, ಅಯ್ಯೋ ಕ್ಯಾರೆ ಏನಲ್ಲ. ಇಲ್ಲಿ ಬಂದರೆ ನಮ್ಗೆ ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತು ಡಾಕ್ಟರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಹೋದ ತಕ್ಷಣ ಶೈಲನೆಲ್ಲ ಕೇಳ್ತಾಯಿದ್ರು. ಮತ್ತು ಏನೇ ಡೌಟ್ಸ್ ಇದ್ದರೂ ಕೇಳಿ ಅಂತ ಅವ್ರು ಮೊದಲೇ ಹೇಳ್ಬಿಡ್ತಾರೆ. ನಾವು ಹೇಳೋರ್ಗೊಂದು ಇರೋದೇ ಇಲ್ಲ, ಅವರೇ ಹೇಳ್ತಾರೆ. ಮೊದಲು ಏನೇ ಡೌಟ್ಸ್ ಇದ್ದರೂ ಕೇಳಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿ ಕೂಡ ಮಾತಾಡ್ತಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಮತ್ತು ಶೈಲಿ ಎಲ್ಲ ಡೌಟ್ಸ್ ಎಲ್ಲ ಕೇಳ್ತಾಯಿದ್ಲಿ. ಎಷ್ಟೊತ್ತು ಬಂದು ಅಡ್ಮಿಟ್ ಆಗಬೇಕು, ನಾವು ನೈಟೇ ಬರಬೇಕಾ ಅಥವಾ ಬೆಳಗ್ಗೆನೇ ಬರಬೇಕಂತ ಪ್ರತಿಯೊಂದು ಕೂಡ ಕೇಳ್ಕೊಳ್ತಾ ಇದ್ಲು ಶೈಲು. ನಾನು ಹಾಗೆಯೇ ವೀಡಿಯೋ ಮಾಡಿಕೊಂಡೆ. ಮತ್ತು ಎಲ್ಲ ಯಾವ್ದ್ಯಾವ್ದು ಬಟ್ಟೆ ಬೇಕು ಏನು ಎಲ್ಲ ಕೂಡ ಹೇಳ್ತಾರೆ. ಕೇಳ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಹೇಳಿದೆ ಎಲ್ಲ ಬಟ್ಟೆ ಕೂಡ ಇದೆ, ಏನೂ ತೊಂದರೆ ಇಲ್ಲ ಮೇಡಮ್ ಅಂತೇಳಿ. ಸರಿ ಆಯಿತು ಅಂತ ಹೇಳಿದ್ರು. ಮತ್ತು ಮಕ್ಕಳಾಗದೇ ಇರೋ ಆಪ್ರೇಷನ್ ಕೂಡ ಮಾಡ್ತಲ್ಲ, ಅದನ್ನು ಕೂಡ ಹೇಳ್ಬಿಟ್ವಿ. ಇವಾಗ ಇದು 2ನೇ ಪಾಪು, ನಮಗೆ ಆಪ್ರೇಷನ್ ಕೂಡ ಮಕ್ಕಳಾಗದೇ ಇರೋ ರೀತಿ ಕೂಡ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು